ನಮಸ್ಕಾರ, ಜೈ ಶ್ರೀರಾಮ್ ಎಲ್ಲರಿಗೂ. ನಾನು ಬೆಳಗಾವಿಗೆ ಬಂದಾಗಿಂದ ಈ ಜಾಗಕ್ಕೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಆದ್ರೆ ಕಾಲೇಜ್ ಇರೋದ್ರಿಂದ ಹೋಗಕ್ ಆಗ್ತಿರ್ಲಿಲ್ಲ. ಇವತ್ತು ಮಹಾಶಿವರಾತ್ರಿ ಕಾಲೇಜ್ ರಜೆ ಇದೆ ಅಂತ ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೋಗ್ತಿದ್ದೆ. ಹೋಗ್ಬೇಕಾದ್ರೆ ದಾರಿಯಲ್ಲಿ ದುರ್ಗಾದೇವಿ ಟೆಂಪಲ್ ಸಿಕ್ತು. ದೇವಸ್ಥಾನಕ್ಕೆ ಹೋಗಿ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡೆ. ಪ್ರಸಾದ ತಗೊಂಡು ಡೈರೆಕ್ಟ್ ಆಗಿ ನಾನು ಹೋಗಿದ್ದು ಬೆಳಗಾವಿಯಲ್ಲಿರೋ ರಾಮಕೃಷ್ಣ ಆಶ್ರಮಕ್ಕೆ. ಬೆಳಗಾವಿಯಲ್ಲಿ ಯಾವ್ದಾದೊಂದು ಪ್ಲೇಸ್ ತುಂಬಾ ಶಾಂತವಾಗಿದೆ ಅಂದ್ರೆ ಅದು ಇದೆ. ಸ್ವಾಮಿ ವಿವೇಕಾನಂದರು ಬೆಳಗಾವಿಗೆ ಬಂದಾಗ 12 ದಿನದಲ್ಲಿ 9 ದಿನ ಹರಿಪದರ ಇದೇ ಮನೆಯಲ್ಲಿ ವಾಸವಾಗಿದ್ರು. ಒಂದರ್ಥದಲ್ಲಿ ಇದು ಪುಣ್ಯ ಭೂಮಿ ಅಂತಾನೆ ಹೇಳ್ಬೋದು. ಅದರ ಪಕ್ಕದಲ್ಲಿನೇ ರಾಮಕೃಷ್ಣ ಮಂದಿರ ಕೂಡ ಇದೆ. ಇಲ್ಲಿ ಎಷ್ಟು ಸೈಲೆನ್ಸ್ ಇರುತ್ತಂದ್ರೆ ಎಷ್ಟೊತ್ತು ಬೇಕಾದ್ರೂ ನೀವು ನೆಮ್ಮದಿಯಾಗಿ ಧ್ಯಾನ ಮಾಡಬಹುದು. ಆಶ್ರಮದಲ್ಲಿನೇ ಸ್ವಾಮಿ ವಿವೇಕಾನಂದರ ಚಿಂತನೆ ಒಳಗೊಂಡಂತ ಒಂದು ಬುಕ್ ಸ್ಟಾಲ್ ಕೂಡ ಇದೆ. ಅದೇ ರೀತಿಯಾಗಿ ಔಟ್ ಸೈಡ್ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ತುಂಬಾ ಚೆನ್ನಾಗಿ ಬರೆದು ಹಾಕಿದ್ದಾರೆ. ಇಲ್ಲಿಗೆ ಬಂದು ನನಗಂತೂ ತುಂಬಾನೇ ಖುಷಿ ಆಯ್ತು. ಇದರ ಪಾರ್ಟ್ 2 ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಜೈ ಶ್ರೀರಾಮ್.